ಕನ್ಫರ್ಮ್ ಆಗಿಲ್ಲ. ಒಂದು ವೇಳೆ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದೆ ಆದಲ್ಲಿ ಅಲ್ಲಿ ಸುರ್ಜೇವಾಲಾ ಅವರು ಬಂದು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಯಾಕಂದ್ರೆ ಈಗಾಗಲೇ ಕಾನೂನು ಹೋರಾಟ ಮಾಡಬೇಕನ್ನುವಂಥ ಸ್ಪಷ್ಟನೆ ಹೈಕಮಾಂಡ್ ನಾಯಕರಿಂದ ಬಂದಿದೆ. ಮುಂದೆ ಸಿಎಂ ಬದಲಾವಣೆ ಆಗಬೇಕು ಅಥವಾ ಬೇಡ ಅನ್ನುವಂಥ ಚರ್ಚೆ ಸಹಜವಾಗಿ ಬಂದೇ ಬರುತ್ತೆ. ಅದ್ರ ಹೊರತಾಗಿ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದಷ್ಟು ಷಡ್ಯಂತ್ರಗಳಾಗಿದ್ದಾವೆ. ಅದರ ವಿರುದ್ಧ ಒಂದಷ್ಟು ಹೋರಾಟವನ್ನು ಮಾಡಬೇಕನ್ನುವಂಥ ಸೂಚನೆಯನ್ನು ಬಹಳ ಹಿಂದೆ ಹೈಕಮಾಂಡ್ ಕೊಟ್ಟಿರೋದ್ರಿಂದ ಅದರ ಇನ್ನಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನು ಶಾಸಕರಿಗೆ ಸಚಿವರಿಗೆ ಕೊಡುವಂಥ ಕೆಲಸಗಳು ನಾಳಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಗಬಹುದು. ಮತ್ತು ಇವತ್ತು ಬಂದಿದೆಯಲ್ಲ ತೀರ್ಪು, ಈ ತೀರ್ಪು ಯಾವ ಮುಂದೆ ತಿರುವುಗಳನ್ನು ಪಡೆದುಕೊಳ್ಳುತ್ತೆ, ಅದಕ್ಕೆ ಪಕ್ಷ ಯಾವ ರೀತಿಯಾಗಿ ಗಟ್ಟಿ ನಿಲುವುಗಳನ್ನು ತೆಗೆದುಕೊಳ್ಬೇಕನ್ನುವಂಥ ಒಂದಷ್ಟು ಸೂಚನೆಗಳನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಅದ್ರ ಹೊರತುಪಡಿಸಿ ನೀವು ಹೇಳಿದ ಹಾಗೆ ರಾಜಕೀಯ ಉದ್ದೇಶಗಳು ಇದ್ದೇ ಇರ್ತವೆ. ಈಗಾಗಲೇ ಸಾಕಷ್ಟು ಜನರು ಸಿಎಂ ಸ್ಥಾನದ ಮೇಲೆ ಟವಲ್ ಹಾಕೊಂಡು ಕೂತಿದ್ದಾರೆ. ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಆ ಬಣಗಳು ಮಾತಾಡುವಂಥ ಕೆಲಸಗಳಾಗಬಹುದು, ಆರೋಪಗಳು ಬಂದಿದ್ದಾವೆ, ಸಿಎಂ ಆರೋಪ ಮುಕ್ತರಾಗಿ ಬರಲಿ ಅನ್ನುವಂಥ ಒಂದಷ್ಟು ವಾದಗಳನ್ನು ಮಾಡಬಹುದು. ಹಾಗಾಗಿ ನಾಳೆ ನಡೀತಕ್ಕಂತಹ ಶಾಸಕಾಂಗ ಪಕ್ಷದ ಸಭೆ ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಸ್ಮಿತಾ, ಧನ್ಯವಾದ ಬಸವರಾಜ ಮಾಹಿತಿಗಾಗಿ. ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆಯನ್ನ ನೀಡ್ತಿದ್ದಾರೆ. ನೈತಿಕ ಜವಾಬ್ದಾರಿಯನ್ನ ಹೊತ್ತು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲೇಬೇಕು ಸಿದ್ದರಾಮಯ್ಯ ಅನ್ನೋ ಆಗ್ರಹ. ಭಗವಂತ್ ಖೂಬಾ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಇದೆ, ಕೇಳಿಸ್ಕೊಳ್ಳಿ ಏನ್ ಮಾತನಾಡಿದ್ದಾರೆ ಭಗವಂತ್ ಖೂಬಾ. ರಾಜ್ಯಪಾಲರ ಆದೇಶನ ಎತ್ತಿ ಹಿಡಿದ ಹೈಕೋರ್ಟು ಇವತ್ತು ಹೈಕೋರ್ಟ್ ಆದೇಶ ಬರ್ತಿದ್ದಂತೆ ರಾಜಕೀಯ ವಲಯದಲ್ಲಿ ಕಲ್ಲೋಲ ಸೃಷ್ಟಿಯಾಗ್ಯದ ಅಂತ ಹೇಳ್ಬೋದು. ಸಿಎಂ ಕುರ್ಜಿ ಗಡ ಅಳಗ್ತಾ ಇದೆ. ಈ ಕುರಿತು ಮಾತನಾಡಲು ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬಾ ಅವರಿದ್ದಾರೆ. ಸರ್, ಟೋಟಲ್ ಏನು ಹೇಳ್ತೀರಿ ಸರ್ ಈ ರೀತಿ ಒಂದು ರಾಜ್ಯಪಾಲರ ಆದೇಶ ಗೊತ್ತು ಎತ್ತಿ ಹಿಡಿದ ಹೈಕೋರ್ಟ್? ಫಸ್ಟ್ ನೋಡಿ, ಮೈಸೂರಿನ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಅನ್ನುವಂಥದ್ದನ್ನು ಮೇಲ್ನೋಟಕ್ಕೆ ಬಂದ ಮೇಲೆ ರಾಜ್ಯಪಾಲರು ಅದನ್ನು ಕುಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಪ್ರಾಸಿಕ್ಯೂಷನ್ಗೆ ವಿಚಾರಣೆಗೆ ಆದೇಶವನ್ನು ಕೊಟ್ಟಿದ್ದರು. ಆ ಆದೇಶವನ್ನು ಧಿಕ್ಕರಿಸಿ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ಸಿನ ಭಂಡತನದ ಮಂತ್ರಿಗಳು, ನಾಯಕರುಗಳು ಇಲ್ಲ ಸಲ್ಲದ ರಾಜ್ಯಪಾಲರ ವಿರುದ್ಧವೇ ಹೇಳಿಕೆಗಳನ್ನು ಕೊಟ್ಟು ಅವಹೇಳನಕಾರಿಯ ಶಬ್ದಗಳನ್ನು ಬಳಸಿ ತಮ್ಮ ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತುಡಿಸಿದ ಇತಿಹಾಸವಾಗಿದೆ. ಆದರೂ ಕೂಡ ಮತ್ತೆ ಹೈಕೋರ್ಟಿಗೆ ಅಪೀಲ್ ಹೋದಾಗ ಇವತ್ತು ಉಚ್ಚ ನ್ಯಾಯಾಲಯ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದಿದೆ. ಈಗ ತಕ್ಷಣವಾಗಿ ಕಾಂಗ್ರೆಸ್ಸಿನವರು ಈ ದೇಶದ ಕಾನೂನಿಗೆ ಮತ್ತು ಗೌರವವನ್ನು ಕೊಟ್ಟು ತಕ್ಷಣವಾಗಿ ನೈತಿಕ ಹೊಣೆ ಹೊತ್ತಿ ಮಾನ್ಯ ಮುಖ್ಯಮಂತ್ರಿಗಳು, ಸಂಪುಟ ದರ್ಜೆ ಎಲ್ಲ ಸಚಿವರು ರಾಜೀನಾಮೆಯನ್ನು ಕೊಟ್ಟು ವಿಚಾರಣೆಯನ್ನು ಎದುರಿಸಬೇಕು. ಯಾವುದೇ ರೀತಿಯ ನಿಮ್ಮ ಮೇಲ್ಮನೆಗೆ ಹೋಗಬೇಕಾದ್ರೆ ಅದು ನಿಮ್ಮ ಅಧಿಕಾರ ಇರ್ಬೋದು, ಆದರೆ ಸಿದ್ದರಾಮಯ್ಯನವರೇ 50 ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ನೀವು ಮುಖ್ಯಮಂತ್ರಿಗಾಗಿದ್ರಿ, ಅನೇಕ ಜವಾಬ್ದಾರಿಗಳನ್ನು ಹೊತ್ತಿದ್ರಿ. ಅದಕ್ಕಾಗಿ ಕಾನೂನಿನಿಗೆ ತಲೆಬಾಗಿ ಇವತ್ತು ಉಚ್ಚ ನ್ಯಾಯಾಲಯ ಕೊಟ್ಟಿದ್ದ ಆದೇಶಕ್ಕೆ ಒಪ್ಪಿ ರಾಜೀನಾಮೆ ಕೊಡಬೇಕು. ನಿಮ್ಮ ಮಂತ್ರಿಗಳಿಗೆ ಬಾಯಿಗೆ ಬೀಗ ಹಾಕಬೇಕು. ಸರ್, ಈ ಹಿಂದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟ ಸಂದರ್ಭದಲ್ಲಿ BJP ಮೇಲೆ ಆರೋಪ ಮಾಡೋರು, ರಾಜ್ಯಪಾಲರ ಮೇಲೆ ಆರೋಪ ಮಾಡೋರು ಕಾಂಗ್ರೆಸ್ದವರು. ಇವತ್ತು ರಾಜ್ಯಪಾಲರ ಆದೇಶನ್ನೇ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸರ್, ಕಾಂಗ್ರೆಸ್ ಏನು ಮಾಡ್ತಾ ಇದೆ ರಾಜ್ಯದಲ್ಲಿ? ನೋಡಿ, ಕಾಂಗ್ರೆಸ್ಸಿನ ಸಂಸ್ಕೃತಿಯ ಭಂಡತನ ಸರ್ಕಾರದಲ್ಲಿ ಇದ್ದರೂ ಕೂಡ ಸರ್ಕಾರದಲ್ಲಿ ಇಲ್ಲದರೂ ಕೂಡ ಕಾನೂನು ವಿರುದ್ಧವಾಗಿ ನಡ್ಕೊಳ್ಳೋದೇ ಅವರ ಪ್ರವೃತ್ತಿಯಾಗಿದೆ. ಹೀಗಾಗಿ ಈ ಸಿದ್ದರಾಮಯ್ಯನವರ ಕೇಸಿನಲ್ಲಿಯೂ ಕೂಡ ಕಾಂಗ್ರೆಸ್ಸಿನವರ ವರ್ತನೆ ಮತ್ತು ನಡವಳಿಕೆ ಸರಿಯಾದದ್ದಲ್ಲ. ಹೀಗಾಗಿ ಕರ್ನಾಟಕದ ಜನತೆ ನಿಮಗೆ ಪಾಠ ಕಲಿಸ್ತಾರೆ. ತಕ್ಷಣವೇ ತಮ್ಮ ಸ್ಥಾನವನ್ನು ಬಿಡಬೇಕು, ಮುಖ್ಯಮಂತ್ರಿ ತಕ್ಷಣವೇ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ನೀಡುವ ಮೂಲಕ ರಾಜ್ಯದ ಜನರಿಗೆ ಕಾನೂನು, ಕೋರ್ಟ್ ಗೌರವವನ್ನು ಹೆಚ್ಚಿಸುವಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ರಾಜ್ಯದ ಜನರಿಗೆ ತಕ್ಕ ಪಾಠ ಕಲಿಸ್ತಾರೆ ಅನ್ನೋದು ಮಾತು ಭಗವಂತ್ ಖೂಬಾ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬಿಜೆಪಿಯವರು ಆಗ್ರಹವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನವನ್ನೇ ಶುರು ಮಾಡಿದ್ದಾರೆ. ಇಲ್ಲಿ ಹೈಕೋರ್ಟ್ನ ತೀರ್ಪು ಹೊರಬಿದ್ದಿರೋದೇನಿದೆ ಇದು ಸತ್ಯಕ್ಕೆ ಹಾಗೆ ನ್ಯಾಯಕ್ಕೆ ಸಂದ ಅತಿ ದೊಡ್ಡ ಜಯ. ಹೀಗಾಗಿ ಸಿದ್ದರಾಮಯ್ಯನವರು ಇನ್ನು ಮುಂದೆ ಕೂಡ ವಾದ ಮುಂದುವರೆಸದೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಹೇಳಿ, ಆದರೆ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಇನ್ನೂ ಆಯ್ಕೆಗಳು ಸಿದ್ದರಾಮಯ್ಯನವರ ಮುಂದಿದೆ. ಈಗ ಆಲ್ರೆಡಿ ವಿಭಾಗೀಯ ಪೀಠದ ಮುಂದೆ ತಮ್ಮ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಾಳೆಯೇ ಹೈಕೋರ್ಟ್ನ ವಿಭಾಗೀಯ ಪೀಠದ ಮುಂದೆ ಅರ್ಜಿಯನ್ನು ಸಲ್ಲಿಸುವ ಸಾಧ್ಯತೆ ಇದೆ. ಮತ್ತೊಂದು ಕಡೆಯಲ್ಲಿ 3 ದೂರುದಾರರಿಂದ ಕೆವಿಎಟ್ ಸಲ್ಲಿಕೆ. ಇವತ್ತು ಮಧ್ಯಾಹ್ನ 3:30ಕ್ಕೆ ಕೆವಿಎಟ್ ಅನ್ನು ಸಲ್ಲಿಕೆ ಮಾಡಲಿದ್ದಾರೆ ದೂರುದಾರರು. ಸಿಎಂ ಸಿದ್ದರಾಮಯ್ಯ ಮೇಲ್ಮನವಿ ಸಲ್ಲಿಕೆ ಹಿನ್ನೆಲೆಯಲ್ಲಿ ಕೆವಿಎಟ್. ಟಿಜೆ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್ ಈ 3 ದೂರುದಾರರು ಕೂಡ ಕೆವಿಎಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಈಗ ಹೇಗೆ
ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠದ ಮುಂದೆ ಸಲ್ಲಿಕೆ ಮಾಡಿದ್ರು ಸಿದ್ದರಾಮಯ್ಯನವರು. ಈ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ದೂರುದಾರರ ಪರ ವಕೀಲರ ವಾದ ಮಂಡನೆಗೆ ಅವಕಾಶ ಕೊಡಲೇಬೇಕು ಅಂತ ಇರೋದಿಲ್ಲ. ಕೆವಿಯಟ್ ಸಲ್ಲಿಕೆ ಮಾಡಿದಾಗ ಮಾತ್ರ ಅವಕಾಶ. ಇದು ಟೈಮ್ ಪಾಸ್ ಮಾಡುವಂಥದ್ದು. ಆದರೆ ಇವತ್ತು ಜನರ ಕಣ್ಣಲ್ಲಿ ಏನಾಯಿತು, ಈ ಒಬ್ಬ ಮುಖ್ಯಮಂತ್ರಿ ಮೂಡಾದ ಹಗರಣ ಬಂದಾಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೆಸರೇ ಇನ್ವಾಲ್ವ್ ಇದ್ದಾಗ, ಅವ್ರದ್ದೇ ಹೆಸರು ಇನ್ವಾಲ್ವ್ ಆಗಿದ್ದಾಗ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇನ್ವೆಸ್ಟಿಗೇಷನ್ಗೆ ಅನ್ನುವಂಥದ್ದನ್ನು ಮತ್ತು ಅದನ್ನು ಚಾಲೆಂಜ್ ಮಾಡ್ತಾರೆ ಅಂತಂದರೆ ಜನರ ಒಂದು ನಂಬಿಕೆಯನ್ನು ಕಳ್ಕೊಂಡಾಗುತ್ತೆ ಸಿದ್ದರಾಮಯ್ಯನವರು. ಅದಕ್ಕಾಗಿ ಒಂದು ನೈತಿಕ ಹೊಣೆ ಹೊತ್ತು ತಕ್ಷಣವೇ ರಾಜೀನಾಮೆ ಕೊಡಲಿ. ನೀವು ರಾಜೀನಾಮೆ ಕೊಟ್ಟ ಮೇಲೂ ನೀವು ಅಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಹಿಂದೆ ಬೊಮ್ಮಾಯಿ ಅವರು SR ಬೊಮ್ಮಾಯಿ ಅವ್ರದ್ದು ಕೇಸ್ ನೀವು ನೋಡಿದರೆ ಆವಾಗ ರಾಜ್ಯಪಾಲರು ಸರ್ಕಾರ ವಜಾ ಮಾಡಿದರು. ಯಾವಾಗ ಹಿಂದೆ ಆ ರಾಜ್ಯಪಾಲ ಮಾಡಿದ್ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಅವ್ರು ಸರ್ಕಾರ ಹೋಯಿತು. ಆದರೆ ಅವರು ಮುಂದೆ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿದ್ರಲ್ಲ, ಸಂವಿಧಾನ ಪರವಾಗಿ ಮಾತಾಡ್ತಿದ್ರೆ ಅಲ್ಲ. ಅದಕ್ಕೆ ನಾನು ನೋಡ್ರಿ, ಈಗ ಪಾರ್ಲಿಮೆಂಟಲ್ಲಿ ಇತ್ತೀಚೆಗೆ ನಡೆದಂಥ ಪಾರ್ಲಿಮೆಂಟ್ನಲ್ಲಿ ಸಹಿತ ಅವರು ನೇರವಾಗಿ ಅಲ್ಲಿ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಸಂವಿಧಾನ ರಕ್ಷಕರು ನಾವು, BJP ಅವರು ಸಂವಿಧಾನ ವಿರೋಧಿಗಳು ಅನ್ನುವಂಥ ರೀತಿಯಲ್ಲಿ ಅವ್ರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ದೊಡ್ಡ ಪ್ರಮಾಣದಲ್ಲಿ ಗದ್ದಲ ಮಾಡಿದರು. ಇವತ್ತೇನು ಮಾಡ್ತಿದ್ದಾರೆ, ಸಂವಿಧಾನಬದ್ಧವಾದಂಥ ಗವರ್ನರ್ ಹುದ್ದೆಗೆ ಅಪಮಾನ ಮಾಡುವಂಥ ಕೆಲಸ ಮತ್ತು ಆ ಗವರ್ನರು ಏನೊಂದು ಆದೇಶ ಕೊಟ್ಟಿದ್ದರು, ಸ್ಯಾಂಕ್ಷನ್ ಮಾಡಿದರು, ಅದಕ್ಕೆ ಚಾಲೆಂಜ್ ಮಾಡುವಂಥದ್ದು, ಅಪಮಾನಕರ ರೀತಿಯಲ್ಲಿ ಮಾತಾಡೋದು. ಇವರು ಸಂವಿಧಾನದ ಬಗ್ಗೆ ಏನು ಗೌರವ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ. ಸಂವಿಧಾನಕ್ಕೆ ಅಪಚಾರ ಮಾಡುವುದೇ ಇದು. ಇಂದಿರಾ ಗಾಂಧಿಯವ್ರ ಟೈಮ್ದಾಗ ಸಂವಿಧಾನಕ್ಕೆ ಅಪಚಾರ ಮಾಡಿನೇ ತುರ್ತು ಪರಿಸ್ಥಿತಿಯನ್ನು ತೊಗೊಂಬಂದರು. ಈ ಮತ್ತೆ ಸಂವಿಧಾನ ಅಪಚಾರ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯಿಂದ ರಾಜ್ಯ ಸರ್ಕಾರದಿಂದ ಆಗ್ತಾಯಿದೆ. ಅದನ್ನು ನಿಲ್ಲಿಸಬೇಕು. ರಾಜೀನಾಮೆ ಒಂದೇ ಮದ್ದು, ರಾಜೀನಾಮೆ ಕೊಡಬೇಕು. ಆಮೇಲೆ ನೀವು ಬೇಕಾದ್ರೆ ನಿರಪರಾಧಿ ಅಂತ ಆದರೆ, ನಿಮ್ದು ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಮತ್ತೆ ಅಧಿಕಾರಕ್ಕೆ ಬರಲಿ. ಯಾರು ಬೇಡ ಅಂತಾರೆ ನಿಮಗೆ? ನೋಡ್ರಿ, ಟೆಕ್ನಿಕಲ್ಲಿ ಮಾತಾಡೋದು ಬೇರೆ, ಆದರೆ ಟೆಕ್ನಿಕಲ್ಲಿ ಮಾತಾಡೋ ಬದಲಿ ನಾ ಯಾವಾಗಲೂ ಹೇಳ್ತಾನೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೇನೆ. ಮತ್ತು ಇಲ್ಲದೆ ಇದ್ರೆ ಏನಾಗ್ತದೆ, ಜನರ ಮನಸ್ಸಲ್ಲಿ ಒಂದು ಅಪನಂಬಿಕೆ ಸ್ಟಾರ್ಟ್ ಆಗ್ತದೆ ಇವ್ರ ಬಗ್ಗೆ, ಮತ್ತು ಇಂಪಾರ್ಷಿಯಲ್ ಆಗಿ ತನಿಖೆ ಆಗ್ತದಿಲ್ಲ ಅನ್ನೋಂಥ ಹೆದರಿಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ಒಂದು ಇಂಪಾರ್ಷಿಯಲ್ ತನಿಖೆ ಆಗಬೇಕಾದ್ರೆ ತಕ್ಷಣ ರಾಜೀನಾಮೆ ಕೊಡೋದೇ ಅದೋ ಒಂದು ಮದ್ದು ಅಂತ ನಾನು ನೋಡಿ. ಅಧಿಕಾರದ ಲಾಲಸೆ ಏನಿದೆಲ್ಲ, ಹಿಂದೆ ಅರ್ಕಾವತಿ ಹಗರಣದಲ್ಲಿ ಹೋಗ್ಬೇಕಾಗಿತ್ತು ಅವರು. ಆ ಹಗರಣವನ್ನು ಮುಚ್ಚಿಟ್ರು, ಆ ವರದಿನ ಮುಚ್ಚಿಟ್ರು ಅವರು. ಹೀಗಾಗಿ ಇವತ್ತು ನೋಡ್ರಿ, ಇನ್ನೂ ಬಂಡತನ. ಆ ವರದಿ ಈಗ ರಾಜ್ಯಪಾಲರು ಅರ್ಕಾವತಿ, ನಾನು ಅದನ್ನು ಹೋರಾಟ ಮಾಡಿದ್ದೀನಿ ಪ್ರತಿಪಕ್ಷ ನಾಯಕನಾಗಿ. ಆ ಅರ್ಕಾವತಿ ಹಗರಣದ ಬಗ್ಗೆ ಎಕ್ಸ್ಪೋಸ್ ಅಸೆಂಬ್ಲಿ ಮಾಡಿದವನ್ನೇ ನಾನು ಪ್ರತಿಪಕ್ಷ ನಾಯಕನಾಗಿ. ಅದು ಸುದೀರ್ಘವಾದಂಥ ಚರ್ಚೆ ಆಯಿತು, 1 ವಾರಗಟ್ಟಲೆ. ನಾ ಫೈಲಿಗೆ ಸೈನಾ ಮಾಡಿಲ್ಲ ಅಂತಂದರು. ಸಹಿ ಮಾಡಿದ್ದು ರೆಕಾರ್ಡ್ ತೋರಿಸಿದ ಮೇಲೆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗ ನೇಮಕ ಆಯಿತು. ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ನಾನು ಹಾಜರು ಮಾಡಿದ್ದೆ ನಮ್ಮ ವಕೀಲರ ಮುಖಾಂತರ. ಎಲ್ಲ ಡಿಸ್ಕಷನ್ ಆಯಿತು, ಎಲ್ಲ ಆಯಿತು. ಆದಮೇಲೆ ವರದಿ ಕೊಟ್ಟ ಮೇಲೆ ಅವತ್ತು ಮುಖ್ಯಮಂತ್ರಿ ಇದ್ದಾಗ ವರದಿ ಕೊಟ್ಟರು, ಅದನ್ನು ಹೊರಗಡೆ ಹಾಕಲಿಲ್ಲ. ಇವತ್ತು ಮುಖ್ಯಮಂತ್ರಿ ಅದ ಹೊರಗಡೆ ಹಾಕ್ರಿ ಅಂದರೆ ಒಂದೊಂದು ಸಬೂಬು ಹೇಳ್ತಾರೆ. ಯಾಕೆ ಸಬೂಬು? ನೀವು ಅಲ್ಲಿ ಸಾಚೆ ಆಗಿದ್ದರೆ, ನಿಮ್ಮ ಮೇಲೆ ಯಾವುದೂ ರಿಮಾರ್ಕ್ಸ್ ಇಲ್ಲ ಅಂತಂದರೆ ಇಮಿಡಿಯೇಟ್ಲಿ ಅರ್ಕಾವತಿ ರಿಪೋರ್ಟನ್ನು ನಿಮಗೆ ಇಡ್ಬೋದಾಯ್ತಲ್ಲ, ಸದನ ಮುಂದೆ ಸಾರ್ವಜನಿಕವಾಗಿ ಬಹಿರಂಗಪಡಿಸ್ಬೋದಾಯ್ತಲ್ಲ. ಈ ಬಂಡತನ ಇದೆಯಲ್ಲ, ಈ ಬಂಡತನ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ನಷ್ಟ ಆಗ್ತದೆ ಅಂತ ಹೇಳ್ತೀನಿ. ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ನಷ್ಟ ಆಗ್ತದೆ. ಈಗ ಹೈಕಮಾಂಡ್ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೋಬೇಕು ಮತ್ತು ಇದು ಗಂಭೀರ ತಗೊಳ್ಳೋದಿದ್ರೆ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ರಾಜೀನಾಮೆ ಪಡಿಬೇಕಂತೀರಿ ಸರ್ ಹೈಕಮಾಂಡು ನಾನು ಇನ್ಸ್ಟ್ರಕ್ಷನ್ ಮಾಡ್ತೀನಿ. ಈ ರೀತಿ ಆಪಾದನೆ ಇದ್ದಂಥದ್ದು ಇನ್ವೆಸ್ಟಿಗೇಷನ್ ಇರುವಂಥ ಒಬ್ಬ ವ್ಯಕ್ತಿಯನ್ನು, ನಿಮ್ಮದೊಂದು ರಾಷ್ಟ್ರೀಯ ಪಕ್ಷ, ಯಾವುದೊಂದು ರೀಜನಲ್ ಪಾರ್ಟಿ ಅಲ್ಲ, ಈ ರೀತಿ ವ್ಯಕ್ತಿಗಳನ್ನು ಮುಂದುವರಿಸಿದರೆ ನಾಳೆ ನೀವು ನ್ಯಾಷನಲ್ ಲೆವೆಲಲ್ಲಿ ಉತ್ತರ ಕೊಡಬೇಕಾಗ್ತದೆ. ಒಬ್ಬ ಈ ರೀತಿ ಆಪಾದನೆ ಇನ್ವೆಸ್ಟಿಗೇಷನ್ ಇರುವಂಥದ್ದು FIR ಫೈಲ್ ಮಾಡೋಂಥ ಮುಖ್ಯಮಂತ್ರಿನ ನೀವು ಹೆಂಗೆ ಮುಂದುವರಿಸ್ರಿ ಅಂತ ನಿಮ್ಮನ್ನ ಕ್ವಶನ್ ಮಾಡ್ತೀವಿ ನಾವು. ನಾಳೆ ರಾಷ್ಟ್ರೀಯ ಮಟ್ಟದಲ್ಲಿ ಕ್ವಶನ್ ಮಾಡ್ತೀವಿ ನಾವು. ಅದಕ್ಕಾಗಿ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ಸು ಅಲ್ಲಿ ವರಿಷ್ಠರು ಸದ್ಯಕ್ಕೆ ಮುಖ್ಯಮಂತ್ರಿ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕಂತ ಒತ್ತಾಯ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್.